ಇನ್ನು ಪ್ರತಿಭಟನೆ ಕಾವು ಜೋರಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಫ್ರೀಡಂ ಪಾರ್ಕ್ ಬಳಿ ಜಮಾಯಿಸಿದ್ದಾರೆ ಕಾರ್ಯಕರ್ತರು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಕೆ ಶಿವಕುಮಾರ್ ಅವರು ಆಗಮಿಸುತ್ತಾರೆ. ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಡಿಕೆ ಶಿವಕುಮಾರ್ ಅವರು ಕರೆಯನ್ನ ಕೊಟ್ಟಿರುವುದು. ಇಡೀ ಜಿಲ್ಲೆಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರತಿಭಟನೆ ಮಾಡಬೇಕು ಅನ್ನುವ ಕರೆಯನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಸಿಎಂ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸೇರಿದಂತೆ ಹಲವರು ಆಗಮಿಸಿದ್ದಾರೆ. ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಿದ್ದೀರಿ. ಸೀಮಿತವಾಗಿ ಆಸನಗಳಾಗುತ್ತೆ. ಅದರಿಂದ ದಯಮಾಡಿ ತಾವುಗಳೇ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಫ್ರೀಡಂ ಪಾರ್ಕ್ನಿಂದ. ತಿಮ್ಮೇಗೌಡರೇ, ಈಗಾಗಲೇ ಡಿಕೆಶಿ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಕರೆಯನ್ನ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಪ್ರತಿಭಟನೆಗೆ. ಪ್ರತಿಭಟನೆ ಹೇಗೆ ನಡೀತಾ ಇದೆ, ಸ್ವರೂಪವನ್ನ ಪಡ್ಕೊಳ್ತಾ ಇದೆ? ನವಿತಾ ಜೈನ್, ಬಹಳ ಮುಖ್ಯವಾಗಿ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ನಡೆಸಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ರಾಸಿಕ್ಯೂಷನ್ ಅನ್ನ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಇವತ್ತು ಕಾಂಗ್ರೆಸ್ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಅದರಂತೆ ರಾಜಧಾನಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾರೆ. ಆ ಬಳಿಕ ಪ್ರತಿಭಟನಾ ಸಮಾವೇಶ ಆರಂಭವಾಗುತ್ತೆ. ಇದೀಗ ನನ್ನ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಏನು ಈಗಾಗಲೇ ಹಲವಾರು ಮಂದಿ ಏನು ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆಗಮಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ವೇದಿಕೆ ಮುಂಭಾಗದಲ್ಲೂ ಕೂಡ ಇದೀಗ ಸಹಸ್ರಾರು ಮಂದಿ ಕಾರ್ಯಕರ್ತರು ಕೂಡ ಜಮಾವಣೆ ಆಗ್ತಾ ಇದ್ದಾರೆ. ಒಂದ್ ಕಡೆಯಾಗಿ ಏನು ಗೋ ಬ್ಯಾಕ್ ಗವರ್ನರ್ ಗೋ ಬ್ಯಾಕ್ ಅನ್ನುವಂಥ ಒಂದು ಘೋಷಣೆಗಳು ಮೊಳಗ್ತಾ ಇದ್ರೆ, ಮತ್ತೊಂದು ಕಡೆಯಾಗಿ ವಿವಿಧ ರೀತಿಯಲ್ಲಿ ಪ್ಲೇ ಕಾರ್ಡ್ಗಳನ್ನ ಶೋ ಮಾಡೋದ್ರ ಮುಖಾಂತರ ರಾಜ್ಯಪಾಲರ ವಿರುದ್ಧ, ಎಸ್ಪೆಷಲಿ ಕೇಂದ್ರ ಬಿಜೆಪಿ ಮತ್ತೆ ಜೆಡಿಎಸ್ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ವೇದಿಕೆ ಮುಂಭಾಗ ಜಮಾವಣೆಗೊಂಡಿರ್ತಕ್ಕಂಥ ನೂರಾರು ಜನ ಅಂದ್ರೆ ಸಾವಿರಾರು ಮಂದಿ ಕಾರ್ಯಕರ್ತರು ಈಗಾಗಲೇ ಏನು ರಾಜ್ಯಪಾಲರು ಸೇರಿದಂತೆ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇರ್ತಕ್ಕಂಥ ಒಂದು ದೃಶ್ಯ ಸಾಮಾನ್ಯವಾಗಿ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದು ಒಂದ್ ಕಡೆ ಇದ್ರೆ, ಇನ್ನುಳಿದಂತೆ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಕೂಡ ಇದೀಗ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜ್ಯಸಭಾ ಸದಸ್ಯರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಜಿಸಿ ಚಂದ್ರಶೇಖರ್ ಅವರು ಇದ್ದಾರೆ. ಮಾತಾಡ್ತೀವಿ ಸರ್, ಇವತ್ತಿನ ಒಂದು ಪ್ರತಿಭಟನೆ ಮೂಲಕ ಏನ್ ಸಂದೇಶ ರವಾನೆ ಮಾಡ್ತಾ ಇದ್ದೀರಾ? ಇವತ್ತು ಏನು ಗವರ್ನರ್ ತಗೊಂಡಿರುವಂತ ಒಂದು ನಿರ್ಧಾರ ಇದೆ, ಆ ನಿರ್ಧಾರ ಅಸಂವಿಧಾನಿಕವಾದಂಥ ನಿರ್ಧಾರ. ಯಾವತ್ತೂ ಕೂಡ ಒಂದು ಚುನಾಯಿತ ಸರ್ಕಾರ, ಚುನಾಯಿತ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಒಂದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕಾದ್ರೆ ಅದು ಗವರ್ನರ್ ಆಗಿದ್ದಂಥವ್ರು 100 ಸರಿ ಯೋಚನೆ ಮಾಡಬೇಕು. ಅದನ್ನ ಬಿಟ್ಟು ಇವರು ಈ ತರ ಒಂದು ನಿರ್ಧಾರ ತಗೊಂಡಿರುವಂಥದ್ದು ಸರಿ ಇಲ್ಲ. ಅದು ಯಾಕೆ ಅಂತ ಅಂದ್ರೆ ಇಲ್ಲಿ 2 ಲಾಗಳಿದೆ. ಒಂದು ಅಂಬೇಡ್ಕರ್ದು ಒಂದು ಸಂವಿಧಾನ ಆದ್ರೆ, ಒಂದು ಬಿಜೆಪಿದೇ ಒಂದು ಸಂವಿಧಾನ ಇದೆ. ಇದು ಅಂಬೇಡ್ಕರ್ ಸಂವಿಧಾನನ ಇವರು ಪಾಲನೆ ಮಾಡ್ತಾ ಇಲ್ಲ, ಇದು ಬಿಜೆಪಿ ಸಂವಿಧಾನನ ಪಾಲನೆ ಮಾಡೋದ್ರ ಮುಖಾಂತರ ಯಾವುದೇ ರೀತಿಯ ಕಳಂಕ ಇಲ್ಲದೇನೆ ಇರುವಂತ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಅವರು ಎಲ್ಲೂ ಇನ್ವಾಲ್ವ್ ಆಗಿರೋದಕ್ಕೆ ಪ್ರೂಫ್ ಇಲ್ಲ. ಎಲ್ಲಿದೆ ಪ್ರೂಫ್? ಯಾವ ಪೇಪರ್ ಮೇಲೆ ಸೈನ್ ಹಾಕಿಲ್ಲ ಅವರು ಅಥವಾ ಎಲ್ಲೋ ಒಂದು ಲೆಟರ್ ಬರೋದಿಲ್ಲ ಅವರು ನಮಗೆ ಕೊಡಬೇಕು ಅಂತ. ಎಲ್ಲೂ ಕೂಡ ಮುಖ್ಯಮಂತ್ರಿಗಳದ್ದು ಅದರಲ್ಲಿ ಪಾತ್ರನೇ ಇಲ್ಲ. ಅಂಥದ್ರಲ್ಲಿ ಮುಖ್ಯಮಂತ್ರಿಗಳನ್ನ ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಲ್ಸಕ್ಕೆ ಹೊರಟಿರುವಂಥದ್ದು ಇದು ಒಂದು ದೇಶದಲ್ಲಿ, ಇಡೀ ದೇಶಕ್ಕೆ ನಮಗೆ ಒಂದು ಅಪಚಾರ ಮಾಡಿರುವಂತ ಕೆಲಸ ಇದು ಯಾರೋ ಗವರ್ನರ್ ಮಾಡಿರುವಂತದ್ದು. ಇದನ್ನ ಈಗ ಕಾಂಗ್ರೆಸ್ ನಾಯಕರೇ ಆರೋಪ ಮಾಡ್ತಾ ಇದ್ದೀರಾ, ಗವರ್ನರ್ ರಾಜ್ಯ ಅಂದ್ರೆ ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಅಂತ. ಇವತ್ತಿನ ಒಂದು ಪ್ರತಿಭಟನೆಗೆ ಒಂದ್ ರೀತಿ ಯಶಸ್ಸು ಸಿಗುತ್ತಾ ಅಂತ? ಪ್ರತಿಭಟನೆಗೆ ಯಶಸ್ವಿ ಸಿಗಲೇಬೇಕು. ಏಕೆಂತಂದ್ರೆ ಇದರಲ್ಲಿ ಯಾವುದೇ ಹುರುಳಿಲ್ದೇನೆ ಇರೋದ್ರಿಂದ ಅದು ಸಿಗಲೇಬೇಕು. ಇವತ್ತೆಲ್ಲ ನಾಳೆ ಸಿಗುತ್ತೆ, ಅದರಲ್ಲಿ ಏನಿಲ್ಲ. ಇವರು ಒಂದು ರಾಜಕೀಯವಾಗಿ ಒಂದು ಬಿಜೆಪಿಗಳು ಏನ್ ಮಾಡ್ತಾ ಇದ್ದಾರೆ ಅದನ್ನ ರಾಜಕೀಯವಾಗಿ ಮಾಡ್ಕೊಳ್ಳೋದ್ರಲ್ಲಿ ಅಭ್ಯಂತರ ಇಲ್ಲ. ಆದ್ರೆ ಗವರ್ನರ್ ಇನ್ವಾಲ್ವ್ಮೆಂಟ್ ಆಗಿ ಇದನ್ನ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದ್ರ ಬಗ್ಗೆ ನಮ್ದು ಆಕ್ಷೇಪ ಇದೆ. ಯಾಕೆ ಅಂತಂದ್ರೆ ಈ ಬಿಜೆಪಿ ಸರ್ಕಾರದ ಬಿಜೆಪಿನವರು ದಳದವರು ರಾಜಕೀಯವಾಗಿ ಮಾಡುವಂತ ಹೋರಾಟಗಳು ಅವರು ಮಾಡ್ತಾ ಇರೋದು, ನಾವು ಮಾಡ್ತಾ ಇರ್ತೀವಿ, ಅದು ನಡೀತಾ ಇರ್ತದೆ ನಿರಂತರವಾಗಿ. ಆದ್ರೆ ಸಂವಿಧಾನಬದ್ಧವಾಗಿ ಕೂತಿರುವಂತ ಕಾನೂನ್ನ ಯಾವುದೇ ಪಕ್ಷಾತೀತವಾಗಿ ನಿರ್ಧಾರ ತಗೊಳ್ದೇನೆ ಒಂದು ಸಂವಿಧಾನಬದ್ಧವಾಗಿ ನಿರ್ಧಾರ ತಗೋಬೇಕಾದಂತ ರಾಜ್ಯಪಾಲರೇ ಇಂಥ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿರುವಂತದ್ದು ಇದು ನಿಜವಾಗ್ಲೂ ಸರಿ ಇಲ್ಲ. ಅದರ ಪ್ರಯುಕ್ತ ನಾವಿವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ನಿರಂತರವಾಗಿ ನಡೀತದೆ, ಇದನ್ನು ನಿಲ್ಲಿಸುವಂತ ಪ್ರಶ್ನೆ
ನವಿತಾ ಜೈನ್, ಇದಿಷ್ಟು ರಾಜ್ಯಸಭಾ ಸದಸ್ಯರು ಮತ್ತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಅವರ ನೇರ ನುಡಿಗಳು. ಮತ್ತೊಂದು ಕಡೆಯಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಮಿಸುತ್ತಾರೆ. ಈಗಾಗಲೇ ಎಂಎಲ್ಸಿ ಪುಟ್ಟಣ್ಣ ಸೇರಿದಂತೆ ಬೆಂಗಳೂರು ನಗರ ವ್ಯಾಪ್ತಿಯ ಹಾಲಿ ಮಾಜಿ ಶಾಸಕರುಗಳು ಮತ್ತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಸೇರಿದಂತೆ ಸಾವಿರಾರು ಮಂದಿ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ ನಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.